ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ರಾಜ್ಯ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ 3 ಸುದ್ದಿಗಳಿದ್ದಾವೆ. ಒಂದು, ಬೆಂಗಳೂರಿನ JJR ನಗರದಲ್ಲಿ ನಡೆದಿರತಕ್ಕಂಥ ಕಲ್ಲು ತೂರಾಟ ಬಿಟ್ರೆ, ಈ ಕಡೆ ಯಲಹಂಕದ ಕೋಗಿಲುನಲ್ಲಿ ನಡೀತಾ ಇರತಕ್ಕಂಥ ಏನು ಅಕ್ರಮ ನಿವಾಸಿಗಳ ತೆರವು ಮತ್ತು ಮನೆ ಕೊಡುವಂತಹ ವಿಚಾರಗಳ ಬಿಟ್ರೆ ಬಳ್ಳಾರಿಯ ಸುದ್ದಿ ನಡೀತಾ ಇದೆ. ಈ 3ರ ಹೊರತಾಗಿ ಇನ್ನೊಂದು ದೊಡ್ಡ ಸುದ್ದಿ ಇವತ್ತು ರಾಜ್ಯ ರಾಜಕಾರಣದಲ್ಲಿ, ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಸುದ್ದಿಯ ಕುರಿತಂತೆ ನಾನು ನಿಮ್ಮ ಗಮನವನ್ನ ಸೆಳೆಯಲಿಕ್ಕೆ ಬಂದಿದ್ದೀನಿ. ಇವತ್ತು ಬೆಳಗಾವಿಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಅದು ಲಕ್ಷ್ಮಣ ಸವದಿ ಅವರ ಮತ್ತು ಅವರ ಪುತ್ರ ಚಿದಾನಂದ ಸವದಿ ಅವರ ವಿರುದ್ಧ ಪ್ರತಿಭಟನೆ. ಇಲ್ಲಿ ಅದು ಪ್ರಮುಖವಾಗಿ ಕಾಂಗ್ರೆಸ್ ಶಾಸಕ ಕೂಡ ಆಗಿರ್ತಕ್ಕಂಥ ಲಕ್ಷ್ಮಣ ಸವದಿ ವಿರುದ್ಧ ಈಗಾಗಲೇ ಅವರು ಮಾಡಿದ್ದಾರೆ. ಲಕ್ಷ್ಮಣ ಸವದಿ ಮತ್ತು ಅವರ ಪುತ್ರ ಚಿದಾನಂದ ಸವದಿ ಅವರು ಮಾಡಿರ್ತಕ್ಕಂಥ ಹಲ್ಲೆಯ ಕುರಿತಂತೆ ಅದರ ವಿರೋಧವನ್ನು ವ್ಯಕ್ತಪಡಿಸಿ ಅಲ್ಲಿನ ನೌಕರರು, ಅಂದ್ರೆ DCC ಬ್ಯಾಂಕ್ನ ನೌಕರರು, ಸರ್ಕಾರಿ ನೌಕರರ ಮೇಲೆ ಈ ರೀತಿ ಹಲ್ಲೆಯನ್ನ ನಡೆಸ್ತಾರೆ ಇವರು ಅನ್ನೋಂಥ ಆರೋಪವನ್ನ ಹಾಕಿ ಈಗ ಈ ಕುರಿತಂತೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಾ ಇರತಕ್ಕಂಥದ್ದು ಇಡೀ ರಾಜ್ಯದ ಗಮನವನ್ನ ಸೆಳೀತಾ ಇದೆ. ಯಾಕೆ ಹೀಗಾಯ್ತು? ಲಕ್ಷ್ಮಣ ಸವದಿ ಮತ್ತು ಅವರ ಪುತ್ರರಾಗಿರ್ತಕ್ಕಂಥ ಚಿದಾನಂದ ಸವದಿ ಯಾಕೆ ಈ ರೀತಿ ಹಲ್ಲೆಯನ್ನ ನಡೆಸಿದ್ರು ಮತ್ತು ಅಲ್ಲಿ ಬೆಳಗಾವಿ ರಾಜಕಾರಣ ಏನ್ ಹೇಳುತ್ತೆ? ಬಿಜೆಪಿ JDS ವಿಭಾಗಗಳ ಬಿಟ್ಟಾಕಿ ಬೆಳಗಾವಿನಲ್ಲಿ ಅಲ್ಲಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ನ ಬಣಗಳ ಬಡಿದಾಟ ಮತ್ತು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರ ಒಳಜಗಳ ಕಿತ್ತಾಟಗಳು ಇದಕ್ಕೆ ಕಾರಣವಾ ಮತ್ತು ಇದರ ಪರಿಣಾಮ ಏನಾಗುತ್ತೆ ಅನ್ನೋದ್ರ ಕುರಿತಂತೆ ನಾನಿವತ್ತು ನಿಮಗೆ ಮಾಹಿತಿಯನ್ನ ಕೊಡ್ತೇನೆ. ಎಸ್ ವೀಕ್ಷಕರೇ, ಕೇವಲ 2-3 ದಿನದ ಹಿಂದೆ ಲಕ್ಷ್ಮಣ ಸವದಿ, ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ದೊಡ್ಡ ನಾಯಕ ಅಂತ ಗುರುತಿಸಿಕೊಂಡಿರ್ತಕ್ಕಂಥ ಲಕ್ಷ್ಮಣ ಸವದಿ ಅಲ್ಲಿ DCM ಕೂಡ ಆಗಿದ್ದವರು. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡು ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಆಯ್ಕೆಯಾಗಿ ಅವರು ಈಗ ಅಧಿಕಾರವನ್ನು ನಡೆಸ್ತಾ ಇರತಕ್ಕಂಥದ್ದು. ಯಾವಾಗ ಅವರು ಶಾಸಕರಾಗಿ ಆಯ್ಕೆ ಆದ್ರೂ ಅವತ್ತೇ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು, ನೀಡಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಿ ಬಂದಿತ್ತು. ಆದರೆ ಅವರು ಬಿಜೆಪಿಯಿಂದ ಬಂದಿರತಕ್ಕಂಥವ್ರು ಅನ್ನುವಂಥ ಕಾರಣವೂ ಸೇರಿದಂತೆ ಬೇರೆ ಬೇರೆ ಕಾರಣಗಳನ್ನ ನೀಡಿ ಮೂಲ ಕಾಂಗ್ರೆಸ್ಸಿಗರನ್ನ ಅಥವಾ ಪ್ರಭಾವಿ ಇರತಕ್ಕಂಥ ಕಾಂಗ್ರೆಸ್ಸಿಗರನ್ನ ಮೊದಲು ಆಯ್ಕೆ ಮಾಡಲಾಯಿತು. ಈಗೇನು 2.5 ವರ್ಷದ ನಂತರ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಈ ಹಂತದಲ್ಲಿ ನನಗೆ ಸಿಗುತ್ತೆ ಸಚಿವ ಸ್ಥಾನ ಅನ್ನುವಂಥ ಒಂದು ಆತ್ಮವಿಶ್ವಾಸದಲ್ಲಿ ಲಕ್ಷ್ಮಣ ಸವದಿ ಬೀಗ್ತಾ ಇದ್ರು. ಆದ್ರೆ ಅವರಿಗೆ ಈ ಒಂದು ಆತ್ಮವಿಶ್ವಾಸ ಈಗ ಕುಂದುಂಟಾಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಹುತೇಕ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಕ್ಷೀಣಗೊಳ್ತಾ ಇವೆ. ಯಾಕೆ ಅಂತಂದ್ರೆ ಪ್ರಮುಖವಾಗಿ 2 ಕಾರಣಗಳನ್ನ ನೀಡಲಾಗುತ್ತೆ. ಒಂದು, ಮೊದಲನೇದಾಗಿ ಏನು ಬೆಳಗಾವಿಯಲ್ಲಿ DCC ಬ್ಯಾಂಕ್ ಚುನಾವಣೆ ನಡೀತು, ಅಲ್ಲೇ ಲಕ್ಷ್ಮಣ ಸವದಿ ತಮ್ಮ ಪಾರುಪತ್ಯವನ್ನ ಅಥವಾ ತಮ್ಮ ಹಿಡಿತವನ್ನ, ತಮ್ಮ ಹೆಗ್ಗಳಿಕೆಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಲಕ್ಷ್ಮಣ ಸವದಿ ಅವರ ಟೀಮ್ಗೆ ಬೆಳಗಾವಿಯ DCC ಬ್ಯಾಂಕ್ನ ಅಧಿಕಾರ ಹಿಡಿಯುವಲ್ಲಿ ಸಾಧ್ಯ ಆಗಲಿಲ್ಲ. ಬದಲಾಗಿ ಲಕ್ಷ್ಮಣ ಸವದಿಯವರ ರಾಜಕೀಯ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಈಗ ಅಲ್ಲಿ DCC ಬ್ಯಾಂಕ್ ಒಂದು ಅಧ್ಯಕ್ಷ ಗಾದಿಯನ್ನ ಮತ್ತು ಅಲ್ಲಿ ಇರತಕ್ಕಂಥ ಒಂದು ಮೆಂಬರ್ಸ್ ಅಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲುವಂತ, ಆ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡುವಂತ ಒಂದು ಪ್ರಯತ್ನಕ್ಕೆ ಅವರು ಮುಂದಾದ್ರು. ಸತೀಶ್ ಜಾರಕಿಹೊಳಿ ಅಂಡ್ ಬ್ರದರ್ಸ್ ಯಶಸ್ವಿಯೂ ಕೂಡ ಆದ್ರು. ಇದು ಲಕ್ಷ್ಮಣ ಸವದಿ ಅವರಿಗೆ ಬೆಳಗಾವಿಯಲ್ಲಿ ಆಗಿರ್ತಕ್ಕಂಥ ಮೊದಲ ಹಿನ್ನಡೆ. 2ನೇ ಹಿನ್ನಡೆ, ಈಗ ಅವರು ಮಾಡ್ಕೊಂಡಿರ್ತಕ್ಕಂಥ ತಪ್ಪು ಅಥವಾ ಅಪಸವ್ಯ ಅದು ಯಾವ ಕಾರಣಕ್ಕೋ ಏನು ಇದೇ DCC ಬ್ಯಾಂಕ್ನ ಹಗೆತನ ಮುಂದುವರಿತೋ ಏನೋ, ಲಕ್ಷ್ಮಣ ಸವದಿ ಅವರ ಪುತ್ರ ಚಿದಾನಂದ ಸವದಿ ಮತ್ತು ಸ್ವತಃ ಲಕ್ಷ್ಮಣ ಸವದಿ DCC ಬ್ಯಾಂಕ್ನ ನೌಕರರ ಸಂಘದ ಅಧ್ಯಕ್ಷನ ಮೇಲೆ ಒಂದು ರೀತಿಯ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿಬಿಟ್ಟಿದ್ದಾರೆ. ಅವರ ಕಪಾಳಕ್ಕೆ ಹೊಡೆಯುವಂಥದ್ದು, ಕೆನ್ನಕ್ಕೆ ಹೊಡೆಯುವಂಥದ್ದು, ರಕ್ತ ಸಿಕ್ತಾಗುವಂಥ ರೀತಿಯಲ್ಲಿ ಅವರನ್ನ ಹಲ್ಲೆ ನಡೆಸುವಂಥ ಒಂದು ಕೆಲಸವನ್ನ ಮಾಡಿಬಿಟ್ಟಿದ್ದಾರೆ. ಈ ಕುರಿತಂತೆ ಬೆಳಗಾವಿಯಲ್ಲಿ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಕರಣ ದಾಖಲಾಗಿದೆ, FIR ದಾಖಲಾಗಿದೆ. ಲಕ್ಷ್ಮಣ ಸವದಿ ಮತ್ತು ಅವರ ಪುತ್ರರ ವಿರುದ್ಧ FIR ಕೂಡ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೇವಲ ಮತ್ತೆ ಆ ಇಶ್ಯೂ ಸಮಾಧಾನ ಆಗುತ್ತೆ ಆ ಸಮಯದಲ್ಲೇ ಈಗ ಮತ್ತೆ ಲಕ್ಷ್ಮಣ ಸವದಿಯವರ ಪ್ರತಿಸ್ಪರ್ಧಿಗಳಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅಂಡ್ ಬ್ರದರ್ಸ್ ಏನಿದ್ದಾರೆ ಈ ಇಶ್ಯೂವನ್ನು ಮತ್ತಷ್ಟು ದೊಡ್ಡದು ಮಾಡಕ್ಕೆ ಹೊರಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಅಲ್ಲಿಂದಲೇ ಕೇಳಿ ಬರ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಲಕ್ಷ್ಮಣ ಸವದಿ ಅವರ ವಿರುದ್ಧ, ಅವರ ಪುತ್ರ ಚಿದಾನಂದ ಸವದಿ ಅವರ ವಿರುದ್ಧ ದೊಡ್ಡ ಮಟ್ಟದ ಜಿಲ್ಲಾದ್ಯಂತ ಹೋರಾಟ ನಡೀತಾ ಇದೆ. ಇವತ್ತೇ ಪ್ರತಿಭಟನೆ ನಡೀತಾ ಇದೆ. ಲಕ್ಷ್ಮಣ ಸವದಿಯವರ ಈ ಒಂದು ದೌರ್ಜನ್ಯವನ್ನು ಖಂಡಿಸಿ ಬೆಳಗಾವಿಯಲ್ಲಿ ಹೋರಾಟ ಮತ್ತು ಪ್ರತಿಭಟನೆ ನಡೀತಾ ಇರತಕ್ಕಂಥದ್ದು ಇಲ್ಲಿ ಸ್ಪಷ್ಟಗೊಳ್ತಾ ಇದೆ. ಏನು ಅಂತಂದ್ರೆ
ಬೆಳಗಾವಿಯ ಕಾಂಗ್ರೆಸ್ ಬಣಗಳು ಸ್ಪಷ್ಟವಾಗಿ ಇಬ್ಬಾಗ ಆಗಿದ್ದಾವೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅಂಡ್ ಬ್ರದರ್ಸ್ ಅವರ ತಂಡ, ಇನ್ನೊಂದು ಕಡೆ ಲಕ್ಷ್ಮಣ ಸವದಿ ಮತ್ತು ಅವ್ರ ಜೊತೆಗೆ ಡಿಸಿಸಿ ಬ್ಯಾಂಕ್ ನಲ್ಲಿ ಜೊತೆಗಿದ್ದು ಹೋರಾಟ ಮಾಡಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಏನು ಈಗಾಗಲೇ ಒಂದಷ್ಟು ಜನ ಲಿಂಗಾಯತ ನಾಯಕರು ಕೂಡ ಸ್ಪಷ್ಟವಾಗಿ ಡಿವೈಡ್ ಆಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟಗೊಳ್ತಾ ಇದೆ. ಹಾಗಾಗಿ ಲಕ್ಷ್ಮಣ ಸವದಿಯವರಿಗೆ ಕಾಂಗ್ರೆಸ್ನಲ್ಲಿದ್ದು ಕೂಡ ಒಂದು ರೀತಿಯ ದತ್ತುಪುತ್ರನ ಅಥವಾ ಅನಾಥ ಪ್ರಜ್ಞೆ ಕಾಡಿಸ್ತಾ ಇರತಕ್ಕಂಥ ಆ ಭಾವ ಕಾಡಿಸ್ತಾ ಇರತಕ್ಕಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಇದು ಲಕ್ಷ್ಮಣ ಸವದಿಯವರ ರಾಜಕೀಯ ಒಂದು ಭವಿಷ್ಯಕ್ಕೂ ಕೂಡ, ಅದರಲ್ಲೂ ಪ್ರಮುಖವಾಗಿ ಏನೀಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಂತ ಹೇಳ್ತಾರೆ, ಅಲ್ಲಿ ಅವರಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಮೊನ್ನೆ ಅವ್ರ ಕಲ್ಯಾಣ ಟ್ರಾನ್ಸ್ಫರ್ ಆದ ಶಂಕರ್ ನಂದೀಶ್ವರ ಅಂತ ಅದನ್ನ ನಾನಾ ಟ್ರಾನ್ಸ್ಫರ್ ಮಾಡಿಸಿ ನಾನು ಶಿಟ್ಲೆ ಇವ್ರನ್ನೆಲ್ಲ. ಎಸ್ ವೀಕ್ಷಕರೇ, ಕೇವಲ ರಾಜಕೀಯ ವಿರೋಧ ಮತ್ತು ಒಂದು ರೀತಿಯ ಸ್ಪರ್ಧೆ ಅಲ್ಲಿ ಏರ್ಪಟ್ಟಿರ್ತಕ್ಕಂಥದ್ದು ಏನೆಲ್ಲ ಪರಿಣಾಮಗಳನ್ನು ತರಬಹುದು ಅನ್ನುವಂಥದ್ದು ಇಲ್ಲಿನ ಗಮನಿಸೋದಾದ್ರೆ, ಮೊದಲ ಪರಿಣಾಮ ಲಕ್ಷ್ಮಣ ಸವದಿಯವರ ಸ್ಥಾನ, ಸಚಿವ ಸ್ಥಾನ ಮತ್ತಷ್ಟು ಕಗ್ಗಂಟಾಗುವಂತ ಸಾಧ್ಯತೆ ಇದೆ. ಈಗೇನು ಕ್ಯಾಬಿನೆಟ್ ರೀಶಫಲ್ ಅಥವಾ ಎಕ್ಸ್ಪೆನ್ಷನ್ಗೆ ಸಿಎಂ ಸಿದ್ದರಾಮಯ್ಯ ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಅಲ್ಲಿ ಲಕ್ಷ್ಮಣ ಸವದಿಯವರಿಗೆ ಇದೇ ಘಟನೆಯನ್ನು ಮುಂದಿಟ್ಕೊಂಡು ಅವರಿಗೆ ಸ್ಥಾನ ಸಿಗದೇ ಇರುವಂತಹ ಸಾಧ್ಯತೆ ಇದೆ. ಎರಡನೇದಾಗಿ, ಈಗ ಜಾರಕಿಹೊಳಿ ಅಂಡ್ ಬ್ರದರ್ಸ್ ಏನಿದ್ದಾರೆ, ಯಾವುದೇ ಪಕ್ಷದಲ್ಲಿ ಇರಲಿ, ಅದು ಲಖನ್ ಜಾರಕಿಹೊಳಿ ಇರಲಿ, ರಮೇಶ್ ಜಾರಕಿಹೊಳಿ ಇರಲಿ, ಅಥವಾ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಇರಲಿ, ಯಾವುದೇ ಪಕ್ಷದಲ್ಲಿ ಇರಲಿ, ಜಾರಕಿಹೊಳಿ ಅವರ ಬ್ರದರ್ಸ್ ವಿರೋಧ ಮತ್ತು ಲಕ್ಷ್ಮಣ ಸವದಿಯವರ ಬಣದ ತಂಡದ ವಿರೋಧ ಇನ್ನಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇವೆ. ಇದು ಈ ಒಂದು ಘಟನೆಯಿಂದ, ಪ್ರತಿಭಟನೆಯಿಂದ ಆಗ್ತಾ ಇರತಕ್ಕಂಥ ಎರಡನೇ ಪರಿಣಾಮ. ಮೂರನೇ ಪರಿಣಾಮ, ಬಹುತೇಕ ಈಗ ಸಿದ್ದರಾಮಯ್ಯ ಕೂಡ ಸತೀಶ್ ಜಾರಕಿಹೊಳಿ ಅವರ ಆಪ್ತ, ಅವರು ಯಾರು, ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಆಪ್ತರು. ಹಾಗಾಗಿ ಅವರ ಬೆನ್ನಿಗೆ ನಿಂತಿರ್ತಕ್ಕಂತಹ ಸಿದ್ದರಾಮಯ್ಯನವರು ಕೂಡ ಲಕ್ಷ್ಮಣ ಸವದಿ ಅವರ ವಿರುದ್ಧ ಅಂತಹ ವಿಶೇಷ ಪ್ರೀತಿಯನ್ನು ಇಟ್ಕೊಂಡಿಲ್ಲ. ಹಾಗಾಗಿ ಈ ಬಾರಿಯ ಕ್ಯಾಬಿನೆಟ್ ರಿಷಫಲ್ ನಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಸ್ಥಾನ ಕೊಡುವಂತಹ ಸಾಧ್ಯತೆಗಳು ಕಡಿಮೆ. ಇದಕ್ಕೆ ಮತ್ತೊಂದು ಕಾರಣ, ಲಕ್ಷ್ಮಣ ಸವದಿ ಅವರು ಸಿದ್ದರಾಮಯ್ಯನವರ ಟೀಮ್ ನಲ್ಲಿಲ್ಲ, ಡಿ ಕೆ ಶಿವಕುಮಾರ್ ಅವರ ಟೀಮ್ ನಲ್ಲಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಂಡು ಬಂದು ಟಿಕೆಟ್ ಸಿಗೋ ಹಾಗೆ ಮಾಡಿ ಗೆಲ್ಲಿಸ್ಕೊಂಡು ಬಂದಿದ್ರು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ತಂಡದಲ್ಲಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರಿಗೆ ಈ ಬಾರಿಯ ಕ್ಯಾಬಿನೆಟ್ ರಿಷಫಲ್ ನಲ್ಲಿ ಸ್ಥಾನ ಸಿಗುವಂತದ್ದು ಕಡಿಮೆ ಅನ್ನುವಂಥದ್ದು ಮೂರನೇ ಕಾರಣ. ನಾಲ್ಕನೇದು, ಈಗಾಗಲೇ ಏನಾಗ್ಬಿಟ್ಟಿದೆ ಗೊತ್ತಾ, ಜಗದೀಶ್ ಶೆಟ್ಟರ್ ರವರ ಒಂದು ಪ್ರಕರಣ ಇದೆಯಲ್ಲ, ಆ ಪ್ರಕರಣದಿಂದ ಪಾಠ ಕಲ್ತ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಏನ್ ಮಾಡಿದ್ರು, ಜಗದೀಶ್ ಶೆಟ್ಟರ್ 2023ರಲ್ಲಿ ಬಿಜೆಪಿ ಜೊತೆ ಜಗಳ ಮಾಡಿಕೊಂಡು ಬೇಜಾರಾಗಿ ಟಿಕೆಟ್ ಕೊಡ್ಲಿಲ್ಲ ಅಂತ ಸಿಟ್ಟು ಸೆಡವಿನಿಂದ ಬಂದು 1 ವರ್ಷ ಇದ್ರು, ಅಲ್ಲಿ ಚುನಾವಣೆಯನ್ನು ಸೋತರು. ಆದ್ರೂ ಕೂಡ ಅವರಿಗೆ ಮುಖ್ಯಮಂತ್ರಿಗಳ ಅಂದ್ರೆ ಸಿದ್ದರಾಮಯ್ಯನವರ ಜೊತೆಗೆ ವೇದಿಕೆಗಳಲ್ಲಿ, ಹಲವಾರು ವೇದಿಕೆಗಳಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಸ್ಥಾನ ಕೊಟ್ಟು, ಅವಕಾಶವನ್ನು ಕೊಟ್ಟು, ಗೌರವವನ್ನು ಕೊಟ್ಟರೂ ಕೂಡ ಕೇವಲ 1 ವರ್ಷದಲ್ಲಿ ಮತ್ತೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಹಾರಿ ಹೋದ್ರು. 2024ರ MP ಚುನಾವಣೆಯಲ್ಲಿ ಅವರು ಬೆಳಗಾವಿ MP ಆಗಿ ಕಂಟೆಸ್ಟ್ ಮಾಡಿದ್ರು ಮತ್ತು ಆಯ್ಕೆ ಕೂಡ ಆದ್ರು. ಅಂದ್ರೆ 1 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೈ ಕೊಟ್ಟು ಕಮಲವನ್ನ ಹಿಡಿದು ಅವರು ಈಗ ಅಲ್ಲಿ MP ಆಗಿರ್ತಕ್ಕಂಥದ್ದು. ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಬಿಜೆಪಿ ಪಕ್ಷದಿಂದ ಪ್ರಮುಖವಾಗಿ ಬರುವಂತ ಅಲ್ಲಿನ ಬಹಳ ದೊಡ್ಡ ಅಥವಾ ಬಹಳ ವರ್ಷಗಳ ಕಾಲ ಬಿಜೆಪಿ ಪಕ್ಷದಲ್ಲಿ ಕಾಲ ಕಳೆದಿರ್ತಕ್ಕಂಥ ನಾಯಕರನ್ನ ಒಂದು ವೇಳೆ ನಾವು ಕರ್ಕೊಂಡು ಬಂದ್ರೆ ಅವರು ನಂಬಿಕೆಗೆ ಅರ್ಹರಲ್ಲ, ನಂಬಿಕೆ ಅವ್ರ ಮೇಲೆ ನಾವು ಇಡೋ ಹಾಗಿಲ್ಲ, ನಂಬಿಕೆ ಗಳಿಸ್ಕೊಳ್ಳೋದ್ರಲ್ಲಿ ಅವರು ಒಂದಷ್ಟು ಹಿಂದೆ ಉಳಿತಾರೆ ಅಥವಾ ಬಿಜೆಪಿ ಮೇಲೆ ಹೆಚ್ಚು ಒಲವನ್ನ ಇಟ್ಕೊಳ್ತಾರೆ ಅನ್ನುವಂಥದ್ದು ಜಗದೀಶ್ ಶೆಟ್ಟರ್ ಅವರ ಪ್ರಕರಣದಿಂದ ಈಗಾಗಲೇ ಕಾಂಗ್ರೆಸ್ ಪಾಠ ಕಲ್ತ್ಕೊಂಡಿದೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಇದು ಮನನ ಆಗಿದೆ. ಈ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವರ ರೀತಿನೇ ಲಕ್ಷ್ಮಣ ಸವದಿ ಅವ್ರಿಗೂ ಕೂಡ ಕಾಂಗ್ರೆಸ್ ನಾಯಕರಾಗ್ಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗ್ಲಿ, ಕಾಂಗ್ರೆಸ್ ಹೈಕಮಾಂಡ್ ಆಗ್ಲಿ ಎಲ್ಲರೂ ಕೂಡ ನೋಡ್ತಾ ಇರತಕ್ಕಂಥದ್ದು. ಹಾಗಾಗಿ ಒಂದು ರೀತಿಯ ಜಗದೀಶ್ ಶೆಟ್ಟರ್ ಅವರ ಸ್ಥಾನ ಅಥವಾ ಪರಿಸ್ಥಿತಿ ಅದು ಲಕ್ಷ್ಮಣ ಸವದಿ ಅವರಿಗೆ ಬರಬಹುದು. ಮುಂದಿನ ದಿನಗಳಲ್ಲಿ ಬಹುತೇಕ ಏನ್ ಬೇಕಿದ್ರು ತೀರ್ಮಾನ ಅವರು ತೆಗೆದುಕೊಳ್ಬಹುದು ಅನ್ನುವಂತ ನಿರೀಕ್ಷೆ ಇರೋದ್ರಿಂದ ಇದು ಲಕ್ಷ್ಮಣ ಸವದಿ ಅವರ ಭವಿಷ್ಯಕ್ಕೆ ಕುತ್ತಾಗಿದೆ ಅನ್ನುವಂಥದ್ದು ಅಲ್ವಾ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಂಪ್ಲಾಯಿಗಳು ಅವರವ್ರ ಯೂನಿಯನ್ದಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಿದ್ದು ಅದನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವರೇ ಬಂದರು. ನಮ್ಮ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತಾಯಿದ್ದಾವೆ. ಯೂನಿಯನ್ದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತ ಹೇಳಿ ಒತ್ತಾಯ ಆಗ್ತಾ ಇರೋದು. ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ, ನೀವು ಹೊರಗಡೆ ನಿಂತ್ಕೊಂಡು ನೀವು ಮಾಡ್ಕೋಬೇಕು ಅಂತಂದು. ಇದರ ಜೊತೆಗೆ ಈಗ ಮುಂದಿನ ಚುನಾವಣೆಯಲ್ಲಿ ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ
ಏನಾಗ್ತಾ ಇದೆ, ಲಕ್ಷ್ಮಣ ಸವದಿ ಅವರಿಗೆ ಕಳೆದ 2.5 ವರ್ಷಗಳಿಂದ ಸಚಿವ ಸ್ಥಾನ ಕೊಟ್ಟಿಲ್ಲ, ಒಬ್ಬ DCM ಆಗಿರ್ತಕ್ಕಂಥ ನಾಯಕನನ್ನ ಒಂದು ಸಿಂಪಲ್ ಖಾತೆಯನ್ನು ಕೂಡ ಕೊಡಲಾಗಿಲ್ಲ ಅನ್ನುವಂಥದ್ದು ಒಂದು ಅಸಮಾಧಾನ. ಎರಡನೇದು, ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸುವಂತ ಅದರಲ್ಲೂ ಬೆಳಗಾವಿಯ ಪ್ರಮುಖ ರಾಜಕಾರಣಿಯಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರಿಗೆ ಯಾವುದೇ ಸ್ಥಾನಮಾನ ಕೊಡಲಾಗಿಲ್ಲ ಅನ್ನುವಂಥದ್ದು ಎರಡನೇ ಕಾರಣ. ಮೂರನೇ ಬಾರಿ ಸಚಿವ ಸಂಪುಟ ವಿಸ್ತರಣೆಯಲ್ಲೂ ಕೂಡ ಅವಕಾಶ ಕಲ್ಪಿಸದೇ ಇದ್ದರೆ ಲಕ್ಷ್ಮಣ ಸವದಿ ಬಹುತೇಕ ಮಾನಸಿಕವಾಗಿ ಕಾಂಗ್ರೆಸ್ ಪಕ್ಷವನ್ನ ತೊರೆಯಲಿಕ್ಕೆ ಮಾನಸಿಕವಾಗಿ ಸನ್ನದ್ಧರಾಗಿದ್ದಾರೆ. ಅವರ ಬೆಂಬಲಿಗರು ಎಲ್ಲರೂ ಸೇರಿಬಿಟ್ಟು ಕಾಂಗ್ರೆಸ್ ಪಕ್ಷದ ಸವಾಸನೆ ಬೇಡ, ನಾವು ಬಿಜೆಪಿಗೆ ವಾಪಸ್ ಹೊರಟೋಗ್ಬಿಡೋಣ ಅನ್ನುವಂಥ ಒಂದು ತೀರ್ಮಾನಕ್ಕೂ ಒಂದು ರೀತಿಯ ಸಜೆಷನ್ಸ್ಗಳು ಕೂಡ ಕೊಡ್ತಾ ಇದ್ದಾರೆ, ಅವರಿಗೆ ನಿರ್ಧಾರಗಳನ್ನು ತಿಳಿಸ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಒಂದು ವೇಳೆ ಈ ಬಾರಿ ಕ್ಯಾಬಿನೆಟ್ ರಿಷಫಲ್ ಅಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಸ್ಥಾನ ಸಿಗಲಿಲ್ಲ, ಈ ಎಲ್ಲ ಬೇರೆ ಬೇರೆ ರೀಸನ್ ಇಂದ, ಸತೀಶ್ ಜಾರಕಿಹೊಳಿ ವಿರೋಧ ಮತ್ತು ಈಗ ಇರತಕ್ಕಂಥ ಹಲ್ಲೆ ಪ್ರಕರಣ ಮತ್ತು ಪ್ರತಿಭಟನೆ, ಇದರಿಂದ ಪಕ್ಷದ ವರ್ಚಸ್ಸಿಗಾಗುವಂಥ ಒಂದು ಏನು ವರ್ಚಸ್ ಧಕ್ಕೆ, ಇವೆಲ್ಲವೂ ಕೂಡ ಗಮನ ಹರಿಸಿರೋದ್ರಿಂದ, ಜೊತೆಗೆ ಲಕ್ಷ್ಮಣ ಸವದಿ ಅವರು ಕೂಡ ಬೆಳಗಾವಿಗೆ ಸೀಮಿತ ಆಗ್ಬಿಟ್ಟು ರಾಜ್ಯದ ಬೇರೆ ಯಾವುದೇ ಭಾಗದಲ್ಲಿ ಅವರು ಕಾಂಗ್ರೆಸ್ ನಾಯಕನಾಗಿ ಕಾಣಿಸ್ಕೊಳ್ತಾ ಇಲ್ಲ, ಅಲ್ಲೇ ಇದ್ದು ಬಿಡ್ತಾರೆ ಅಷ್ಟೇ, ಬೆಳಗಾವಿನಲ್ಲೇ ಇದ್ದು ಬಿಡ್ತಾರೆ. ಈ ಕಡೆ ಯಾವುದೇ ಕಾರ್ಯಕ್ರಮಗಳಿಗೆ ಅವ್ರು ಬರೋಲ್ಲ, ಅಥವಾ ಇವ್ರು ಕರಿಯಲ್ವೋ, ಇವ್ರು ಕರೆದ್ರು ಅವ್ರು ಬರಲ್ವೋ, ಅವ್ರು ಮಾನಸಿಕವಾಗಿ ಇನ್ನೂ ಕಾಂಗ್ರೆಸ್ ಅನ್ನ ಒಪ್ಕೊಂಡಿಲ್ವೋ, ಅಥವಾ ಕಾಂಗ್ರೆಸ್ನವರು ಅವರನ್ನ ಮಾನಸಿಕವಾಗಿ ಇನ್ನು ಒಪ್ಕೊಂಡಿಲ್ವೋ ಏನೋ ಗೊತ್ತಿಲ್ಲ. ಲಕ್ಷ್ಮಣ ಸವದಿ ಎಲ್ಲಾ ಪೂರ್ವ ತಯಾರಿಗಳನ್ನ ಕಾಂಗ್ರೆಸ್ ಪಕ್ಷ ಬಿಡೋದಕ್ಕೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಿಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಅದಕ್ಕಿರ್ತಕ್ಕಂಥ ಒಂದೇ ಒಂದು ಅಡ್ಡಗೋಡೆ ಅಂತಂದ್ರೆ ಈಗಿರ್ತಕ್ಕಂಥ ಕ್ಯಾಬಿನೆಟ್ ರಿಷಫಲ್ ನಲ್ಲಿ ಅವರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು. ಈಗಾಗಲೇ ಅವ್ರು ಹೋದ್ರೂ ಪರವಾಗಿಲ್ಲ, ನಾವು ಕೊಡಲ್ಲ ಅನ್ನುವಂಥದ್ದಾದ್ರೆ ಕಾಂಗ್ರೆಸ್ ಪಕ್ಷದ ನಿಲುವು, ಲಕ್ಷ್ಮಣ ಸವದಿ ಹೋಗುವಂಥದ್ದು ಗ್ಯಾರಂಟಿ. ಅಥವಾ ಹಿಂಗಿದ್ರು ಇವ್ರು 28ಕ್ಕೆ ಹೋಗ್ತಾರೆ, ಇನ್ಯಾಕೆ ಕೊಡಬೇಕು, ಯಾವುದಾದ್ರೂ ಮುಂದೆ ಪಕ್ಷಕ್ಕೆ ಅನುಕೂಲ ಆಗುವಂಥ ಒಬ್ಬ ನಾಯಕನನ್ನೇ ನಾವು ಸಚಿವ ಸ್ಥಾನ ಕೊಡೋಣ ಅನ್ನುವಂಥ ತೀರ್ಮಾನ ಏನಾದ್ರು ಕಾಂಗ್ರೆಸ್ ನಾಯಕರು ಮತ್ತು ಹೈಕಮಾಂಡ್ ಆಗಿದ್ರೆ ಅಲ್ಲಿಗೆ ಲಕ್ಷ್ಮಣ ಸವದಿ ವಿಚಾರ ಖೇಲ್ ಖತಮ್, ನಾಟಕ್ ಬಂದ್ ಅನ್ನೋ ತರದ್ದಾಗಿದೆ ಅಲ್ವಾ. ಹಾಗಾಗಿ ಇದು ದೊಡ್ಡ ಮಟ್ಟದ ರಾಜಕೀಯ ಭವಿಷ್ಯಕ್ಕೆ ಪರಿಣಾಮ ಬೀರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವತ್ತು ಇರತಕ್ಕಂಥದ್ದು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಹೇಗೆ ಲಕ್ಷ್ಮಣ ಸವದಿ ತಮ್ಮ ಅನಿವಾರ್ಯತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ಮತ್ತು ಹೇಗೆ ಕಾಂಗ್ರೆಸ್ ಪಕ್ಷ ಅವರನ್ನ ನಡೆಸ್ಕೊಳ್ತು ಮತ್ತು ಕಾಂಗ್ರೆಸ್ ಪಕ್ಷದ ಜೊತೆಗೆ ಅವರು ಹೇಗೆ ಅಂತರವನ್ನ ಕಾಯ್ದುಕೊಂಡ್ರು, ಅದಕ್ಕಿರ್ತಕ್ಕಂಥ ಕಾರಣಗಳೇನು, ಅದರ ಒಳಮರ್ಮಗಳೇನು, ಒಳಸುಳಿಗಳೇನು, ಏನಾಗ್ಬೋದು ಬಹುಶಃ ಅನ್ನುವಂಥ ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಎದುರಿಗೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.